ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯಾಚುರಲ್ ಬೌಲ್. ನೆನ್ನೆ ಗ್ಯಾಸ್ ಖಾಲಿ ಆಗೋದ್ರಿಂದ ಯಾವುದೇ ಆರ್ಡ್ರ್ಗಳು ತೊಗೊಳಕ್ಕಾಗಿರಲಿಲ್ಲ. ಕಮೆಂಟ್ ಹಾಕಿದ್ರಿ ಕ್ಲೌಡ್ ಕಿಚನ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ. ನಾನು ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಾಕಿದ್ದೀನಿ, ದಯವಿಟ್ಟು ಅದನ್ನು ಒಂದ್ಸಲ ನೋಡಿ. ಹಾಗೆ ಪರ್ಸನಲಾಗಿ DM ಕೂಡ ಮಾಡಿದ್ರಿ ನಂಬರ್ ಕೊಡಿ ಅಂತ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಂಬರ್ ಕೊಡೋದಕ್ಕಾಗೋದಿಲ್ಲ, ಯಾಕಂದರೆ ತುಂಬ ಜನ ನಂಬರ್ ಕೊಡಿ ಅಂತ ಮೆಸೇಜ್ ಮಾಡಿದ್ದೀರಾ. ಕಿಚನ್ ಬಗ್ಗೆ ಏನು ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಯಾಕಂದರೆ ಎಲ್ರದ್ದು ಒಂದೇ ಥರ ಡೌಟ್ಗಳಿರುತ್ತೆ. ಒಂದು ವಿಡಿಯೋ ಮಾಡೋದ್ರಿಂದ ಎಲ್ರಿಗೂ ಒಂದೇ ಸಲ ಕ್ಲಾರಿಫಿಕೇಶನ್ ಸಿಗುತ್ತೆ. ಇನ್ನು ಮಧ್ಯಾಹ್ನದ ಮೇಲೆ ಗ್ಯಾಸ್ ಬಂತು, ಕ್ಲೌಡ್ ಕಿಚನ್ ಆನ್ ಮಾಡಿದೆ. ಆನ್ ಮಾಡಿದ ತಕ್ಷಣ ಝೊಮ್ಯಾಟೋಯಿಂದ ಒಂದು ಶಾವಿಗೆ ಉಪ್ಪಿಟ್ಟು ಆರ್ಡ್ರ್ ಬಂದಿತ್ತು. ಪ್ರಿಪ್ರೇಷನ್ ಟೈಮು ಎಷ್ಟು ಸಿಗುತ್ತೆ ಝೊಮ್ಯಾಟೋದಲ್ಲಿ ಅಂತ ಕೇಳಿದರೆ, ಪ್ರಿಪ್ರೇಷನ್ ಟೈಮ್ ಬಂದ್ಬಿಟ್ಟು ಅವ್ರ ಕಡೆಯಿಂದ 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಕೊಡ್ತಾರೆ. ಆದರೆ ನಾನು 20 to 25 ಮಿನಿಟ್ಸ್ ಆಗುತ್ತೆ ಪ್ರಿಪೇರ್ ಮಾಡೋದಕ್ಕೆ. ಯಾಕಂತಂದರೆ ನಾನೆಲ್ಲ ಫ್ರೆಶ್ ಆಗಿ ರೆಡಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮಾಡಿ ರೈಡರ್ಗೆ ಹ್ಯಾಂಡ್ ಓವರ್ ಮಾಡಿದೆ. ಅಷ್ಟರಲ್ಲೇ ಮತ್ತೆ ಒಂದು ಶಾವಿಗೆ ಉಪ್ಪಿಟ್ಟು ಆರ್ಡ್ರ್ ಬಂತು ಝೊಮ್ಯಾಟೋಯಿಂದಾನೆ. ಅದನ್ನು ಕೂಡ ರೆಡಿ ಮಾಡಿ ರೈಡರ್ಗೆ ಹ್ಯಾಂಡ್ ಓವರ್ ಮಾಡಿದೆ. ಇನ್ನು ರಾತ್ರಿ ಎಲ್ಲ ಯಾವುದೇ ಆರ್ಡ್ರ್ಗಳಿರಲಿಲ್ಲ. 12 ಗಂಟೆ ಮೇಲೆ ಆರ್ಡ್ರ್ ಬ್ಯಾಕ್ ಟು ಬ್ಯಾಕ್ ಸ್ಟಾರ್ಟ್ ಆಯಿತು. ಒಂದು ಪನ್ನೀರ್ ಬುರ್ಜಿ ಮೀಲು, ಹಾಗೆ 2 ಎಗ್ ಬುರ್ಜಿ ಆರ್ಡ್ರ್ ಬಂದಿತ್ತು. ಇನ್ನು ಇದಾದಮೇಲೆ ಬ್ಯಾಕ್ ಟು ಬ್ಯಾಕ್ 3 ಆರ್ಡ್ರ್ಗಳು ಬಂತು. 3 ಆರ್ಡ್ರ್ ಒಟ್ಟಿಗೆ ಬಂದಿರೋದ್ರಿಂದ ಯಾವುದೂ ವೀಡಿಯೋಗಳು ಮಾಡೋಕ್ಕಾಗಿರಲಿಲ್ಲ. ಈ 3 ಪ್ರಿಪೇರ್ ಮಾಡಿ ರೈಡರ್ಗೆ ಹ್ಯಾಂಡ್ ಓವರ್ ಮಾಡಿದೆ. ಕ್ಲೌಡ್ ಕಿಚನ್ ಬಂದ್ಬಿಟ್ಟು ಬೆಂಗಳೂರು ಬೊಮ್ಮನಹಳ್ಳಿಯಲ್ಲಿರೋದು. ಬೊಮ್ಮನಹಳ್ಳಿ ನಿಯರ್ ಬೈ ಇರೋರು ಆರ್ಡ್ರ್ ಮಾಡ್ಕೋಬೋದು. ಅಷ್ಟು ಕ್ಲೌಡ್ ಕಿಚನ್ ರಿಲೇಟೆಡ್ ಅಪ್ಡೇಟ್ಸ್ ಬೇಕಂದರೆ ನನ್ನ ಪೇಜ್ನ ಫಾಲೋ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ನನ್ನ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್.